ರಾಜ್ಯದಲ್ಲಿ ಗುತ್ತಿಗೆದಾರರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರಕ್ಕೆ ಪತ್ರದ ಮೇಲೆ ಪತ್ರವನ್ನ ಬರೆದಿದ್ದಾರೆ. ಬಾಕಿ ಬಿಲ್ ಅನ್ನು ಪಾವತಿ ಮಾಡುವಂತೆ ಕೇಳಿಕೊಳ್ಳುತ್ತಾ ಇದ್ದಾರೆ. ಈಗಲೂ ಕೂಡ ಅಷ್ಟೇ ಬಾಕಿ ಬಿಲ್ ಪಾವತಿಗೆ ಗುತ್ತಿಗೆದಾರರು ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತು ಗುತ್ತಿಗೆದಾರರ ಸಭೆಯನ್ನ ಮುಖ್ಯಮಂತ್ರಿಗಳು ಮತ್ತು ಡಿಸಿಎಂ ಕರೆದಿದ್ದಾರೆ. ಗುತ್ತಿಗೆದಾರರ ಜೊತೆಗೆ ಮಾತುಕತೆಯನ್ನ ಕೂಡ ಇಲ್ಲಿ ನಡೆಸಲಿಕ್ಕಿದ್ದಾರೆ ಅಂದ್ರೆ ಡೀಟೇಲ್ಸ್. ಬಾಕಿ ಬಿಲ್ ಪಾವತಿಗೆ ಗುತ್ತಿಗೆದಾರರು ಆಗ್ರಹಿಸಿದ್ರು. ಕೆಲವರೆಲ್ಲ ಆತ್ಮಹತ್ಯೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಹೈಕಮಾಂಡ್ಗೆ ದೂರು ಕೊಡುವಂತಹ ಎಚ್ಚರಿಕೆಯನ್ನ ಕೂಡ ಗುತ್ತಿಗೆದಾರರು ಕೊಟ್ಟಿದ್ದಾರೆ. ಗುತ್ತಿಗೆದಾರರ ಎಚ್ಚರಿಕೆ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಅದರ ಭಾಗವಾಗಿ ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನೋದು ನೋಡಬೇಕಾಗತ್ತೆ ನಾವು. ಸೊ ಇದರಲ್ಲಿ ಇನ್ನೊಂದು ವಿಚಾರ ಇದೆ. ಈಗಾಗಲೇ ಈ ಗುತ್ತಿಗೆದಾರರ ವಿಚಾರದಲ್ಲಿ ಬಿಲ್ ಪಾವತಿ ಆಗದೆ ಇರೋದಕ್ಕೆ ಒಂದು ಕೇಂದ್ರದಿಂದ GST ಅಮೌಂಟ್ ಇದೆಯಲ್ಲ ಅದನ್ನು ಕೂಡ ರಾಜ್ಯ ಕಟ್ಟಿಲ್ಲ ಅನ್ನುವಂತಹ ಮಾತು. GST ಪಾಲನ್ ಕೇಳ್ತಾರೆ, ಬಟ್ ಇಲ್ಲಿ ನೋಡಿದ್ರೆ ದುಡ್ಡೇ ಕಟ್ಟಿಲ್ಲ ಅನ್ನುವಂತಹ ಮಾತೆಲ್ಲ ಇದೆ. ಸೊ ವಿಪರೀತ ಗೊಂದಲ ಇದೆ. ವರ್ಕ್ಗಳು ಹಾಗೆ ನಿಂತೋಗಿದೆ, ಅಭಿವೃದ್ಧಿ ಕುಂಠಿತವಾಗಿದೆ. ಮತ್ತೆ ತುಂಬಾ ಜನ ಸರ್ಕಾರವನ್ನು ನಂಬಿಕೊಂಡು ದುಡ್ಡು ಹಾಕ್ತೋರಿದ್ದಾರೆ. ಅವರೆಲ್ಲರೂ ಆತ್ಮಹತ್ಯೆ ಹಾದಿಯನ್ನು ಹಿಡಿತಾ ಇದ್ದಾರೆ. ಹೀಗಾಗಿ ತುಂಬಾ ಸೀರಿಯಸ್ ಪ್ರಾಬ್ಲಮ್ ಇದು. ಹೇಗೆ ಬಗೆಹರಿಸ್ತಾರೆ ಅನ್ನೋದನ್ನ ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್. ಎಷ್ಟೊತ್ತಿಗೆ ಸಭೆಯನ್ನ ಕರೆದಿದ್ದಾರೆ, ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಸಭೆಯಲ್ಲಿ ತುಂಬಾ ಸೀರಿಯಸ್ ಪ್ರಾಬ್ಲಮ್ ಅನ್ನ ಸದ್ಯಕ್ಕೆ ಗುತ್ತಿಗೆದಾರರು ಎದುರಿಸ್ತಾ ಇದ್ದಾರೆ, ಹೆಂಗ್ ಸಾಲ್ವ್ ಮಾಡ್ತಾರೆ ಅನ್ನೋದು ಕುತೂಹಲ. ಮಮತಾ, ಪ್ರಮುಖವಾಗಿ ಇವತ್ತು ಮಧ್ಯಾಹ್ನದ ನಂತರದಲ್ಲಿ ಗುತ್ತಿಗೆದಾರರ ಜೊತೆಗೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಸಭೆಯನ್ನು ನಡೆಸ್ತಾರೆ ಅಂತ. ಯಾಕಂದ್ರೆ ಗುತ್ತಿಗೆದಾರರ ಸಾಕಷ್ಟು ಬೇಡಿಕೆಗಳಿದೆ. ವಿಶೇಷವಾಗಿ ಬಿಲ್ ಪಾವತಿ ಬಾಕಿ ಇರುವಂತದನ್ನ ಕ್ಲಿಯರ್ ಮಾಡಿ ಅನ್ನುವಂಥದ್ದು. ಇದೆಲ್ಲವನ್ನ ಮೀರಿ ಪರ್ಸೆಂಟೇಜ್ ಸೇರಿದಂತೆ ಬೇರೆ ಬೇರೆ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಆದ್ರೆ ಪತ್ರ ಇದುವರೆಗೂ ಕೂಡ ಬಹಿರಂಗವಾಗಿಲ್ಲ. ಆ ಪತ್ರದಲ್ಲಿ ಹೈಕಮಾಂಡ್ ವಿಚಾರವನ್ನು ಪ್ರಸ್ತಾಪಿಸಿ ನೀವು ಇದೇ ತರ ಮಾಡಿದ್ರೆ ನಾವು ಹೈಕಮಾಂಡ್ ಗಮನಕ್ಕೆ ದೂರನ್ನ ಕೊಡಬೇಕಾಗುತ್ತೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಪತ್ರ ಬಹಿರಂಗ ಆಗಿಲ್ಲ ಅಂತ ಹೊರತುಪಡಿಸಿದ್ರೆ ಸರ್ಕಾರ ತರತುರುಳಿ ಈಗ ಗುತ್ತಿಗೆದಾರರ ಜೊತೆ ಮಾತುಕತೆಗೆ ಮುಂದಾಗಿದೆ. ಮಾತುಕತೆಯ ಮೂಲಕವಾಗಿ ಬಾಕಿ ಇರುವ ಬಿಲ್ಗಳನ್ನ ಹೇಗೆ ಕ್ಲಿಯರ್ ಮಾಡ್ತೀವಿ ಅನ್ನೋದು ವಿಚಾರವೂ ಸೇರಿದಂತೆ ಬೇರೆ ಏನೆಲ್ಲ ಸಮಸ್ಯೆ ಇದೆ ಗುತ್ತಿಗೆದಾರರಿಗೆ ಅನ್ನುವಂತ ಸಮಸ್ಯೆ ಆಲಿಸುವ ಪ್ರಯತ್ನಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಸುಖೇಶ್. ಒಟ್ಟಿನಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ್ಲಿಂದ ತಮ್ಮ ಬಿಲ್ ಕ್ಲಿಯರ್ ಮಾಡಿಸ್ಕೊಳ್ಳೋದಕ್ಕೆ ಗುತ್ತಿಗೆದಾರರು ಕಚೇರಿಯಿಂದ ಕಚೇರಿಗೆ ಅಲ್ದಿದ್ದೇ ಬಂತು. ಅವ್ರು ಚಪ್ಪಲಿ ಸವಿತು ಅಷ್ಟೇನೆ, ಬಟ್ ಬಿಲ್ ಯಾವತ್ತೂ ಪಾಸ್ ಆಗಲೇ ಇಲ್ಲ. ಈಗ ಫೈನಲಿ ಪ್ರಧಾನಿಗಳಿಗೆ ಪತ್ರ ಬರಿತೀವಿ ಅಂತ ಹೇಳಿದ್ರು, ಕೆಲವರು ಬರೆದ್ರು. ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಪತ್ರವನ್ನು ಬರಿತೀವಿ. 1% ಲೆಕ್ಕದಲ್ಲಿ ಭಾಳ ಕೇಳ್ತಾ ಇದ್ದಾರೆ. ಇದನ್ನು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಬಿಲ್ ಪಾವತಿ ಕೂಡ ಮಾಡ್ತಾ ಇಲ್ಲ. ಸೊ ನಾವು ನಮ್ಮ ಇಡೀ ಕುಟುಂಬ ಬೇರೆ ಏನೋ ಹಾದಿ ಕಾಣಿಸ್ತಾ ಇಲ್ಲ ನಮಗೆ ಅಂತೆಲ್ಲ ಕೇಳ್ತಾ ಇದ್ರು. ಇವತ್ತು ಮೀಟಿಂಗ್ ಇದೆ, ನೋಡೋಣ ಸಾಲ್ವ್ ಆಗುತ್ತಾ ಅಂತ.